ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಣ್ಣ ತಮಾಷೆ ಮಾಡ್ತವ್ರೆ. ಇದ್ರೊಳಗೆ ತಮಾಷೆ ಏನಾಯ್ತವ? ಬಯಸ್ಕೊಬೇಕು ಅಂತ ಬಾಯಿ ಬಿಟ್ಟು ಹೇಳ್ತಾವ್ರೆ. ಏನ್ ಅಳಿ ದೇವ್ರು, ತಮ್ಮನ್ನ ಯಾರು ಬೈತಾರೆ? ಮವಾದ ಆ್ಯಕ್ಚುಲಿ ಬುದ್ಧಿವಂತರು ಹೇಳೋ ಮಾತಿದು. ಯೂಶಲಿ ಬುದ್ಧಿವಂತರು ಅವರೇ ಮಾತಾಡ್ಕೋತಾರೆ. ಅದಕ್ಕೆ ಅದರಲ್ಲಿ ಕೂತ್ರೆ ನನಗೆ ನಾನೇ ಬೈಕೋಬೇಕಾಗುತ್ತಲ್ಲ ಅಂತ ಹೇಳ್ತಿದ್ದಾರೆ ಅಲ್ವಾ? ಹಳೆ ಅಂದರೆ ನಿಮಗೆ ಚೇರ್ ಇಡಿಸ್ಲಿಲ್ವಾ? ನಿಮ್ಮ ಮನೆನಾಗೆ ಈ ಚೇರು ದೊಡ್ಡ ದೊಡ್ಡ ಸೋಫಾ ಎಲ್ಲ ಐತೆ, ನಮ್ಮ ಮನೇಲಿ ಅದೆಲ್ಲ ಇಲ್ಲ. ಅದಕ್ಕೆ ಸಾಮ್ಯಂದವ್ರಿಗೆ ಹೇಳಿ ಈ ಚೇರ್ನ ತರಿಸ್ದೆ. ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಇನ್ನೊಂದು ತರಿಸ್ಬಿಡ್ತೀನಿ. ಅಯ್ಯೋ ಅಣ್ಣ, ಹಂಗಲ್ಲ. ಅದು ಆ ಮನೇಲಿ ಇಂಥ ಕುರ್ಚಿಗಳ ಮೇಲೆ ಕೂತು ಕೂತು ಅವ್ರಿಗೆ ಬೇಜಾರಾಗ್ಬಿಟ್ಟದೆ. ಅದಕ್ಕೆ ಇಲ್ಲಿ ನಮ್ಮ ಥರ ನಮ್ಮ ಜೊತೆಗೆ ಇರಬೇಕು ಅಂತ ಆಸೆ ಪಡ್ತವ್ರೆ ಅಲ್ವದವ್ರೆ? ಹೌದು, ನನಗೆ ಇಲ್ಲಿರೋದಕ್ಕೇನೆ ಇಷ್ಟ. ಆಕ್ಚುಲಿ ನಮ್ಮ ಮನೇಲಿ ಇಂಥದೇ ಸಿಂಹಾಸನ ಮೇಲೆ ತಮ್ಮವ್ರು ಕೂರ್ತಾರಲ್ಲ, ಅಲ್ಲೂ ಕೂಡ ನಮ್ಮ ಅಜ್ಜಿ ನಮ್ಮ ತಮ್ಮಯ್ಯನ ಸಿಂಹಾಸನದಿಂದ ಇಳಿಯೋಕೆ ಬಿಡ್ತಿರ್ಲಿಲ್ಲ. ಇಲ್ಲಿ ಹಂಗೆ ಆಯಾಗಿರ್ಲಿ ಬಿಡಿಸಿವು. ಆಗಲಿ ಬಾರ, ಹೋಗ್ತಕ್ಕ ಬಾ, ಸಂಪ್ರದಾಯ ಮುಗಿಸ್ಬಿಡೋಣ. ಅಣ್ಣ ಏನದು? ಮಾಸ್ತಿ ಕಪ್ಪಲು ರೀತಿ ರಿವಾಜ್ ಕಣವ. ಈಗ ರಾಜರು ಯಾರ ಮನೆಗೆ ಹೋದ್ರು ಅವರು ಪಾದ ತೊಳೆದು ಆಮ್ಯಾಗ ಕೂರಿಸ್ತಾರಲ್ವಾ, ಹಂಗೆಯ ಪಾದ ಪೂಜೆ ಮಾಡೋದಕ್ಕೆ. ಏನ್ ಶಿಷ್ಯ, ಎಲ್ಲಿ ಹೋದ್ರು ನಿಂದೊಂಥರ ಲೆವೆಲ್ ಅಲ್ಲೇ? ಹಂಗಲ್ಲ ಕಣವ, ಇದು ಸಂಪ್ರದಾಯ. ಕೊಡಿ ಗೌಡ್ರಿ, ಬನ್ನಿ ಕೂತ್ಕೊಳ್ಳಿ, ಪಾದ ಪೂಜೆ ಮಾಡಿದೆ. ಇಲ್ಲಪ್ಪ, ನೀವು ನಮಗಿಂತ ದೊಡ್ಡೋರು ಚಿಕ್ಕೋರ್ ಪಾದ ಮುಟ್ಟಿದ್ರೆ ಒಳ್ಳೇದಾಗಲ್ವಂತೆ. ನೋಡಿದ್ರಣ್ಣ, ನಮ್ಮ ಮನೆಯವರು ಏಟ್ ಚಂದಾಗಿ ಹೇಳ್ತವ್ರೆ. ಇದೆಲ್ಲ ಏನಕ್ಕೆ? ಯಾಕೆ ಅನ್ನೋಕ್ಕಾಗುತ್ತೆ ರಾಣಿ? ರಾಜರ ಥರ ನಡ್ಸ್ಕೊಳ್ಳೋ ರೀತಿ ಇತ್ತು. ಬೇಡ, ನೀವು ನಮಗಿಂತ ದೊಡ್ಡೋರು. ಚಿಕ್ಕೋರು ದೊಡ್ಡೋರ್ ಪಾದ ತೊಳೆದ್ರೆ ಒಳ್ಳೇದು. ನಾವಿಬ್ರು ಸೇರ್ಕೊಂಡು ನಿಮ್ಮ ಪಾದ ತೊಳಿತೀವಿ ಅಲ್ವಾ ರಾಣಿ? ಮುತ್ನಂತ ಮಾತು ಹೇಳಿದ್ರಿದ್ದಾರೆ. ಈ ನನ್ನ ಮಗ ರಾಜ ಅಂತೆ, ಇವಳು ರಾಣಿ ಅಂತೆ. ಟೈಮ್ ಬರಲಿ, ಇವಳು ನನ್ನ ಬಟ್ಟೆ ಸೆಣ್ದಾಗ ಹೆಂಗೆ ಸೆಣಿತಾಳೋ ನಾನು ಹಂಗೆ ಇವರಿಬ್ಬರನ್ನ ಸೆಣಿತೀನಿ. ಅಲ್ಲಿ ಗಂಟ ಮಿಕ್ಕೊಂಡಿರ್ತೀನಿ. ಬೇಡ ಬೇಡ ಗೌಡ್ರೆ, ಇದು ಯಾಕೆ ನಂಗೆ ಸರಿ ಕಾಣ್ತಾ ಇಲ್ಲ. ಯಾಕೆ ಸರಿ ಬರೋಕ್ಕಿಲ್ಲ ಅಂತ ಹೇಳ್ತೀನಿ. ಅಣ್ಣ, ನಮಗೆಲ್ಲ ಅಪ್ಪ ಅಮ್ಮನ ಸ್ಥಾನದಲ್ಲಿ ನೀವಿಬ್ರು ನಿಂತ್ಕೊಂಡಿದ್ದೀರ. ನಾನು ನನ್ನ ಗಂಡ ನಿಮ್ಮ ಪಾದ ತೊಳೆಯೋದ್ರಲ್ಲಿ ಏನು ತಪ್ಪೈತೆ? ಸುಮ್ಕೆ ಬನ್ನಿ ನೀವು. ಅದು ಹಂಗಲ್ಲ ಕಣವಾ. ಅಯ್ಯೋ ಅಣ್ಣ, ಅವಳು ಹೇಳ್ತಿರೋದ್ರಲ್ಲಿ ನಂಗೇನು ತಪ್ಪು ಕಾಣ್ತಾ ಇಲ್ಲ. ಕೂತ್ಕೊಳ್ಳಿ ಇಬ್ರು. ಸೇವೆ ಅನ್ನೋದು ತಾನಾಗೆ ಬರ್ತದೆ ಮಗ, ಅವಾಗ ಒಳ್ಳೆ ಅನ್ಬಾರ್ದು. ಕೂತ್ಕೊಳ್ಳಿ. ಅಲ್ಲ ಕಣವಾ, ಅದ್ಗೆ ಕೂತ್ಕೊ. ಗುರುವೆ, ಇನ್ನೊಂದು ತಟ್ಟೆ ತಕೊಂಬ.
ಸದಾಕಾಲ ಸಂತಾಗ್ ಬಾಳಿ. ಒಳ್ಳೇದಾಗ್ಲಿ. ಅವ್ರು ಇನ್ನೊಂದ್ಸತಿ ಬರ್ಲಿ, ನಾನೇ ಜಗಳ ಆಡ್ ಕಳಿಸ್ಬಿಡ್ತೀನಿ. ಕಣೆ ಇನ್ನೊಂದ್ಸತಿ ನನ್ನ ಕೈಗೆ ಸಿಗ್ಲಿ, ಬಾರ್ಸ್ ಹಾಕ್ಬಿಡ್ತೀನಿ ಎಲ್ರಿಗೂ. ಯಾಕೆ ಕೋಪ? ಕೆಲವೊಬ್ರಿಗೆ ಹಾಗೆ ಅದಕ್ಕೆ ಬಾಯಿ ಕಲ್ಚರು ಎರಡೂ ಸರಿ ಇರಲ್ಲ. ಅಣ್ಣ ಒಬ್ರನ್ನೊಂಥರ ಇನ್ನೊಬ್ರನ್ನೊಂಥರ ನೋಡ್ತಾನಂತೆ. ಒಬ್ರು ಅಳಿಯ ರಾಜ ಆಗಿರೋದಕ್ಕೆ ಇಷ್ಟೊಂದೆಲ್ಲ ಮರ್ಯಾದೆ ಅಂತೆ, ಇನ್ನೊಬ್ಬ ಅಳಿಯ ಸೀನಂಗೆ ಮರ್ಯಾದೆನ ಕೊಡಲ್ವಂತೆ. ಅದಕ್ಕೆ ಅದಕ್ಕೆ ಚೆನ್ನಾಗಿ ಬೈದ್ ಬಂದಿದ್ದೀನಿ ಇವಾಗ. ಹೌದಲ್ಲೇನವ, ಎಂತ ಕೆಲಸ ಮಾಡ್ಬಿಟ್ಟೆ ನಾನು. ಸೀನಾ ನಮ್ಮನೆ ಹುಡುಗ ಅಂತ ನನ್ನ ತಲೆಯಲ್ಲಿ ಇರೋದ್ರಿಂದ ನಾನು ಯಾವತ್ತೂ ಅವನ್ನ ಹಿಂಗೆ ನೋಡ್ಕೋಬೇಕು, ಹಿಂಗೆಲ್ಲ ಮಾಡಬೇಕು ಅಂತ ನನ್ನ ತಲೆಗೆ ಒಳಿಲಿಲ್ಲ. ಕೊಂಡು ನನ್ ಕ್ಷಮಿಸ್ಬಿಡವ. ಇರು ಇದನ್ನ ನಾನು ಈಗಲೇ ಸರಿ ಮಾಡ್ತೀನಿ. ಗೌಡ್ರೆ, ನಿಮ್ಮ ಜೀಪ್ ಕೀ ಹೊಸಿ ಕೊಡ್ತೀರಾ ನನಗೆ? ನನ್ನ ಜೀಪಾ? ಸಿಗುತ್ತೆ, ಸಾಕ ಸಿಗು. ಜೀಪ್ನ ಚೆನ್ನಾಗಿ ಉಜ್ಜಾಡು. ಗೌಡ್ರೆ ಬನ್ನಿ ನನ್ನ ಜೊತೆ. ಬಾರು, ನಾ ಬರೋಷ್ಟರಲ್ಲಿ ಎಲ್ಲರೂ ನೋಡ್ಕೊ ಬರ್ತೀನಿ. ಅಯ್ಯೋ ಬನ್ನಿ ಗೌಡ್ರೆ, ಹೇಳ್ತೀನಿ ಬನ್ನಿ ನನ್ನ ಜೊತೆ ಬನ್ನಿ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ